ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ನನಗೆ ಮೆಮೊರೇಬಲ್ ಆಗಿ ಉಳಿಯೋವಂಥ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ಚಾನಲ್ ಬಂದು 2K ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದೆ. ಸೊ ಅಂದರೆ ತುಂಬ ಬೆಳೆದಿರೋ ಯೂಟ್ಯೂಬರ್ಸ್ ಅನ್ಕೋಬೋದು, ಲೈಕ್ 1 lakh 10 lakh ಮಿಲಿಯನ್ಸ್ ಗಟ್ಟಲೆ ವ್ಯೂವರ್ಸ್ ಇರೋರು, ಸಬ್ಸ್ಕ್ರೈಬರ್ಸ್ ಇರೋರು ಅನ್ಕೋಬೋದು 2Kಗೆಲ್ಲ ವಿಡಿಯೋ ಮಾಡಬೇಕಾ ಅಂತ. ಬಟ್ ನನಗೆ 2K ಬಂದು ಜಾಸ್ತಿನೇ. ಯಾಕೆ ಅಂತಂದರೆ ನಾನು ಕನ್ಸಿಸ್ಟೆನ್ಸ್ ಆಗಿ ವಿಡಿಯೋ ಹಾಕ್ತಾ ಇಲ್ಲ. ನಾನು ಆಫೀಸ್ಗೆ ಹೋಗೋದ್ರಿಂದ ಮಂತ್ಲಿ 2 videos 3 videos ಮಾತ್ರ ಹಾಕ್ತಿದ್ದೀನಿ. ಶಾರ್ಟ್ಸ್ ಅಂತ ಬಂದರೆ ಒಂದು 10 to 15 ಇನ್ ಬಿಟ್ವೀನಲ್ಲೇ ಇರ್ತೀನಿ. ಅಷ್ಟು ಕಂಪ್ಲೀಟ್ ಕಾಂಟ್ರಿಬ್ಯೂಷನ್ ನಾನು ಯೂಟ್ಯೂಬ್ಗೆ ಕೊಡ್ತೆ. ನನಗೆ 2000 ಸಬ್ಸ್ಕ್ರೈಬರ್ಸ್ ಆಗಿರೋದು ನನಗೆ ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಸ್ಪೆಷಲಿ ನಾನು ಥ್ಯಾಂಕ್ ಯು ಹೇಳಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಸೊ ಕೆಲವರು ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದರು, ಯೂಟ್ಯೂಬ್ ಕ್ರೈಟೀರಿಯಾ ಬಂದು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚಿಂಗ್ ಅವರ್ಸ್ನ ರೀಚ್ ಆದರೆ ಮಾನಿಟೈಸೇಷನ್ ಆಗುತ್ತೆ ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತು. ಆ ರೀತಿ ನಿಮ್ಮದು 1000 ಆಲ್ರೆಡಿ ರೀಚ್ ಆಗಿದೆಯಲ್ಲ, ಈಗ 2000 ರೀಚ್ ಆಗ್ತಾ ಬರ್ತಾ ಇದೆ, ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತ ಕೇಳ್ತಿದ್ರು ತುಂಬ ಜನ ಫ್ರೆಂಡ್ಸು. ಇಲ್ಲ, ನನಗಿನ್ನೂ ಮಾನಿಟೈಸೇಷನ್ ಆಗಲಿಲ್ಲ. ಹೌದು, ಯೂಟ್ಯೂಬ್ ಕ್ರೈಟೀರಿಯಾ ಒಂದು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚಿಂಗ್ ಅವರ್ಸ್ ಇದೆ. ನನ್ನ ವಿಡಿಯೋ ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋ ಕಾರಣ ನಂದು ವಾಚಿಂಗ್ ಅವರ್ಸ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. 4000 ವಾಚಿಂಗ್ ಅವರ್ಸ್ ಆಗಬೇಕಿತ್ತು. ನಂದು 3500 3600 ಇನ್ ಬಿಟ್ವೀನಲ್ಲೇ ಇದ್ದೀನಿ. ಇನ್ನು 400 ಅವರ್ಸ್ ಇದೆ ವಾಚಿಂಗ್ ಅವರ್ ಕಂಪ್ಲೀಟ್ ಆಗೋಕ್ಕೆ. ಅದಾದಮೇಲೆ ನನಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ನಂಬ್ತೀನಿ. ಮಾನಿಟೈಸೇಷನ್ ಆನ್ ಆದಮೇಲೂ ಕೂಡ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಿ ಆ ವಿಡಿಯೋ ಬಂದು ಒಂದು ಪರ್ಟಿಕ್ಯುಲರ್ ಅದಕ್ಕೆ ಅಂತ ಒಂದು ಕ್ರೈಟೀರಿಯಾ ಇರುತ್ತೆ. ನನಗೆ ಮಾನಿಟೈಸೇಷನ್ ಆನ್ ಆದಮೇಲೆ ಬೇಕು ಅಂತಲೇ ನಿಮ್ಗೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಅದಕ್ಕಂತಲೂ ಒಂದು ಕ್ರೈಟೀರಿಯಾ ಇದೆ, ಅದನ್ನು ಕೂಡ ಫುಲ್ಫಿಲ್ ಮಾಡಬೇಕಾಗತ್ತೆ. ಸೊ ಐ ಆಮ್ ನಾಟ್ ಶ್ಯೂರ್. 2025ಗೆ ಇನ್ನೇನು ಜಾಸ್ತಿ ದಿವಸ ಇಲ್ಲ, 20 days ಇದೆ. ಈ ಇಯರಲ್ಲಂತೂ ನಾನು ಮಾನಿಟೈಸೇಷನ್ ಆಗಲ್ಲ. ಸೊ ನೆಕ್ಸ್ಟ್ 2025ಯಲ್ಲಿ ಅಟ್ ಎನಿ ಕಾಸ್ಟ್ ನನಗೆ ಮಾನಿಟೈಸೇಷನ್ ಆನ್ ಆಗೋ ರೀತಿ ನಾನು ನನ್ನ ಚಾನಲ್ನ ಬಿಲ್ಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಇರಬೇಕು. ನನಗೇನು ಅಂದರೆ, ನಾರ್ಮಲಾಗಿ ಯಾವುದೋ ಒಂದು ಕಂಟೆಂಟ್ ಹಾಕೋಕ್ಕಿಂತ ಒಂದು ಒಳ್ಳೆ ಕಂಟೆಂಟು, ನಿಮಗೆಲ್ಲರಿಗೂ ಇಷ್ಟ ಆಗೋವಂಥ ಕಂಟೆಂಟ್ ಆಗಿರ್ಬೋದು, ಇನ್ಫಾರ್ಮೇಟಿವ್ ಆಗಿರ್ಬೋದು, ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಆಸೆ ನನಗೆ. ಇಲ್ಲ ಅಂತಂದರೆ ನಮ್ಮ ಲೈಫಲ್ಲಿ ಯಾವುದಾದ್ರೂ ಅದು ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂತಿದ್ರೆ ಅದನ್ನು ಶೇರ್ ಮಾಡ್ಕೊಂಡಾಗ ಕೆಲವರಿಗೆ ಅದನ್ನು ನೋಡೋಕ್ಕೆ ಇಷ್ಟ ಆಗಿರುತ್ತಲ್ಲ, ಅಂಥವ್ರಿಗೆ ಒಂದು ರೀತಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ನಂಬ್ತೀನಿ. ಅದಕ್ಕೋಸ್ಕರನೇ ಫಸ್ಟೆಲ್ಲ ಹಾಕ್ತಾ ಇರೋ ಹಾಗೆ ಸಿಲಿ ವಿಡಿಯೋಸ್ ಎಲ್ಲ ಯಾವುದೂ ಹಾಕ್ತಿಲ್ಲ. ಸೊ ಒಂದು ಮೇಜರ್ ಕಂಟೆಂಟ್ನ ತೊಗೊಂಡು ವಿಡಿಯೋ ಮಾಡೋಣ ಅಂತ ಹೇಳಿದರೆ ಇಷ್ಟು ಗ್ಯಾಪ್ ಕೊಟ್ಟು ವಿಡಿಯೋಸ್ನ ಹಾಕ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ನನ್ನ ಕೆಲಸಕ್ಕೆ ಹೋಗೋದ್ರಿಂದ ನನಗೊಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಮಾಡಿಬಿಡ್ಬೋದು, ಬಟ್ ಅದು ಎಡಿಟಿಂಗಿಗೆ ನನಗೆ ತುಂಬಾ ಟೈಮ್ ತೊಗೊತಾ ಇದೆ. ನನ್ನ ಹತ್ರ ಈಗಲೂ ಒಂದು 4 videos ಇದೆ, ಶೂಟ್ ಮಾಡಿ ಇಟ್ಟಿದ್ದೀನಿ. ಬಟ್ ಅದನ್ನು ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಲಕ್ಕಿಲಿ ಇವತ್ತು ಬಂದು ನನಗೆ ರಜಾ ತೊಗೊಂಡಿದ್ದೀನಿ, ಆಫೀಸಲ್ಲಿ ಲೀವ್ ತೊಗೊಂಡಿದ್ದೀನಿ ಕೇಳಿ. ಅದರಿಂದ ನನಗೆ ಈ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆ. ಇಲ್ಲ ಅಂತಂದರೆ ಈ ವಿಡಿಯೋ ಮಾಡೋಕ್ಕೂ ನನಗೆ ಟೈಮ್ ಸಿಗ್ತಿರಲಿಲ್ಲ. ಕೆಲವೊಂದು ಪರ್ಸ್ನಲ್ ವಿಷಯಗಳಲ್ಲೆಲ್ಲ ಬ್ಯುಸಿ ಆಗಿರೋ ಕಾರಣ ಯೂಟ್ಯೂಬ್ ಕಡೆ ಒಂದು ಸ್ವಲ್ಪ ಅಲ್ಲ ಜಾಸ್ತಿನೇ ಬ್ರೇಕ್ನ ತೊಗೊಂಡಿದ್ದೀನಿ. ಆದಷ್ಟು ಅವಾಗವಾಗ ಮೋಟಿವೇಟ್ ಆಗ್ತಾ ಇದ್ದೀನಿ. ಸೊ ತುಂಬ ಜನ ಚಾನಲ್ನ ವ್ಯೂ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೋಸ್ಕರ ಆದರೂ ವಿಡಿಯೋಸ್ ಹಾಕಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಕಮ್ಬ್ಯಾಕ್ ಮಾಡ್ತೀನಿ, ವಿಡಿಯೋಸ್ ಹಾಕ್ತಾ ಹೋಗ್ತೀನಿ. ಈಗ ನಾವು ಮನೆಯಲ್ಲೇ ಇಟ್ಕೊಂಡು ಕುಕ್ಕಿಂಗು ಮತ್ತು ಮನೆ ಕೆಲಸ ಅದನ್ನೇ ತೋರ್ಸೋಕ್ಕಿಂತ ಸ್ವಲ್ಪ ಹೊರಗಡೆ ಹೋಗಿ ವಿಡಿಯೋ ಮಾಡೋದು ಅಂತಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಕುಕ್ಕಿಂಗ್ ಕಂಪ್ಲೀಟಾಗಿ ತೋರಿಸೋಣ ಅಂತಂದರೆ ನನಗೆ ಅಷ್ಟು ಕುಕ್ಕಿಂಗ್ ಬರಲ್ಲ ನನಗೆ. ಸೊ ಏನೋ ಮ್ಯಾನೇಜ್ ಮಾಡಬಲ್ಲೆ. ಕೆಲವೊಂದನ್ನು ನಾನೇ ಯೂಟ್ಯೂಬಲ್ಲಿ ನೋಡಿ ಮಾಡ್ತೀನಿ, ಅದನ್ನು ನಿಮಗೆ ತೋರಿಸೋದ್ರಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಏನಿಲ್ಲ. ತೋರಿಸಿದ್ರೆ ನಾನು ಕರೆಕ್ಟಾಗಿ ತೋರಿಸ್ಬೇಕು ಅಂತ ಹೇಳಿ ನಾನು ತೋರ್ಸೋಕ್ಕೆ ಹೋಗ್ತಿಲ್ಲ ಕುಕ್ಕಿಂಗ್ ವಿಡಿಯೋಸು. ನನಗೆ ಬರೋವಂತಹ ಒಂದು ಸ್ಪೆಷಲ್ ಐಟಮ್ಸ್ ಆಗಿರ್ಬೋದು, ಸ್ಪೆಷಲ್ ಕುಕಿಂಗ್ಸ್ ಎಲ್ಲ ಆಗಿರ್ಬೋದು, ನಾನು ಅದನ್ನು ಆಲ್ರೆಡಿ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ನನ್ನ ಚಾನಲ್ನ ಚೆಕ್ಔಟ್ ಮಾಡಿ. ಪ್ರೀವಿಯಸ್ ವಿಡಿಯೋಸು 600+ ವಿಡಿಯೋಸ್ನ ನಾನು ಹಾಕಿದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಇನ್ನು ಮುಂದೆ ನನ್ನ ಚಾನಲಲ್ಲಿ ನನ್ನ ಮಗನ ವೀಡಿಯೋಸ್ನ ಇನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಯಾಕೆ ಅಂತಂದರೆ ಅವನು ಈಗ 4 years ಕಂಪ್ಲೀಟ್ ಆಗಿದೆ ಅವನಿಗೆ. ಅವನ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಹೈಪರ್ ಆ್ಯಕ್ಟಿವ್ ಆಗಿದೆ. ಹಾಗೆ ಅವ್ನು ಮಾಡೋ ಒಂದೊಂದು ವಿಷಯನೂ ನನ್ನ ಕೈಯಲ್ಲಿ ಮರೆಯೋಕ್ಕೆ ಆಗ್ತಿಲ್ಲ. ಆ ಮೂಮೆಂಟ್ನೆಲ್ಲ ನಾನು ಸ್ಟೋರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗೆ ಅದನ್ನು ಶಾರ್ಟ್ ಮುಖಾಂತರ ಶೇರ್ ಮಾಡ್ತೀನೋ ಇಲ್ಲ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನೋ ಗೊತ್ತಿಲ್ಲ. ಬಟ್ ನನ್ನ ಚಾನಲಲ್ಲಿ ಇನ್ಮೇಲೆ ಲೈಕ್ ನನ್ನ ರೊಟೀನ್ಸು, ನನ್ನ ಮಗನ ರೊಟೀನ್ಸ್ನೆಲ್ಲ ಕೂಡ ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಟ್ರೈ ಮಾಡ್ತಿದ್ದೀನಿ ಆದಷ್ಟು ಅವನ ಮೆಮೊರೀಸ್ನೆಲ್ಲ ನಾನು ಶೇರ್ ಮಾಡೋದಕ್ಕೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐಡೀಸ್ನ ನಾನು ಪ್ರತಿಯೊಂದು ವಿಡಿಯೋನಲ್ಲೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಡೈಲಿ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋರು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿದರೆ ಗೊತ್ತಾಗುತ್ತೆ. ಹಾಗೆ ಏನೇ ಒಂದು ಅಪ್ಡೇಟ್ಸ್ ಕೊಡಬೇಕಂದ್ರೂ ನಾನು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಅಪ್ಡೇಟ್ಸ್ನ ಕೊಟ್ಬಿಟ್ಟಿರ್ತೀನಿ. ಲೈಕ್ ನಾವು ಇವಾಗ ಏನೇ ಒಂದು ಬೈ ಮಾಡೋದಾಗಿರ್ಬೋದು, ಎಕ್ಸಾಂಪಲ್ಗೆ ನಾವು ರೀಸೆಂಟಾಗಿ ಆಟೋ ಬೈ ಮಾಡಿದ್ವಲ್ಲ, ಅದನ್ನು ಅಷ್ಟೇ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿಬಿಡ್ತೀನಿ, ಆಮೇಲೆ ವಾಟ್ಸಪ್ಪಲ್ಲಿ ಹಾಕ್ತೀನಿ. ಅದಾದಮೇಲೆ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಳೋ ಅಂಥದ್ದು. ಅದು ಕೆಲವೊಂದು ಪರ್ಟಿಕ್ಯುಲರ್ ಟೈಮ್ ಆಗುತ್ತೆ. ಒಂದು 1 week ಆದಮೇಲೆ 2 week ಆದಮೇಲೆ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕಾಗೋದು. ನಿಮಗೆ ಲೈಕ್ ತುಂಬ ಬೇಗನೆ ನಿಮ್ಗೆ ಅಪ್ಡೇಟ್ಸ್ ಗೊತ್ತಾಗಬೇಕು ಅಂತಂದರೆ ಖಂಡಿತ ನಾನು ಇನ್ಸ್ಟಾಗ್ರಾಮ್ ಐಡಿ ಕೊಡ್ತೀನಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅನ್ನೋ ಪ್ಲ್ಯಾನ್ ನನಗಿದೆ. ಓಪನ್ ಮಾಡಲಾ, ಹೆಂಗೆ ನನ್ನ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಅಂತ ನನಗೆ ಕೇಳ್ತಿದ್ದಾರೆ. ಅಂದರೆ ನನ್ನ ಫ್ರೆಂಡ್ ಒಬ್ಬರು ಆ್ಯಕ್ಚುಲಿ ಅವರು ನನ್ನ ರೊಟೀನ್ ನಿನಗೆ ಗೊತ್ತಲ್ವಾ, ಸೊ ನೀನು ಹೇಳು ನನ್ನ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗತ್ತಾ ಯೂಟ್ಯೂಬ್ ಅಂತ ಕೇಳಿದ್ರು. ಸೊ ಅಂದರೆ ಅವ್ರ ಕಂಪ್ಲೀಟ್ ರೊಟೀನ್ ನನಗೆ ಗೊತ್ತಿಲ್ಲ, ನೋಡೋದ್ರ ಬೇಸಿಸ್ ಮೇಲೇನೂ ನನಗೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಅಂತಂದರೆ ನಿಮಗೂ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಮೈಂಡಲ್ಲಿದ್ದರೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೇಕು. ನನಗೆ ಇನ್ನೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಬಟ್ ನೀವು ಆದಷ್ಟು ಲೈಕ್ ಅದರಲ್ಲಿರೋ ಪಾಲಿಸಿ ಆ್ಯಂಡ್ ಪ್ರೈವಸಿ ರೂಲ್ಸ್ ಆಗಿರ್ಬೋದು, ಮತ್ತು ಎಡಿಟಿಂಗ್ಸ್ ಸ್ವಲ್ಪ ತಿಳಿದಿಟ್ಕೊಳ್ಳಿ. ಹಾಗೆ ವಿಡಿಯೋ ಮಾಡೋ ರೀತಿ, ಕ್ಯಾಮ್ರಾ ಹ್ಯಾಂಡಲ್ ಮಾಡೋ ರೀತಿ, ಇದನ್ನೆಲ್ಲ ಸ್ವಲ್ಪ ಒಂದು 5% ಆದರೂ ತಿಳ್ಕೊಂಡು ಅದಾದ್ಮೇಲೆ ಯೂಟ್ಯೂಬ್ಗೆ ಇಳಿರಿ. ಕಮಾನ್ ಹಾಯ್. ಓಕೆ ಹಾಯ್ ಎತ್ಕೊಡ್ತೀನಿ ಫ್ರೆಂಡ್ಸ್ಗೆ. ಹಾಯ್ ಫಸ್ಟ್. ಚೆನ್ನಾಗಿದ್ದೀರಾ ಎಲ್ಲ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಹೇಳ್ಬೇಕು. ಅಲ್ಲಿ ಕ್ಯಾಮ್ರಾ ಇದೆಯಲ್ಲ, ಅಲ್ಲಿ ನೋಡು, ಮುಂದೆ ನೋಡು, ಅಲ್ಲಿ ನೋಡ್ಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ಕೊಡ್ತೀನಿ. ಇವತ್ತು ಸಾತ್ವಿಕಕ್ಕೂ ರಜಾ ಇದೆ. CM ಕೃಷ್ಣ ಸರ್ ಅವರು ತೀರ್ಕೊಂಡಿರೋದ್ರ ಕಾರಣ ರಜಾ ಕೊಟ್ಟಿದ್ದಾರೆ. ನನಗೆ ಬೆಳಗ್ಗೆಯಿಂದ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದೀನಿ. ಈಗ ಹಂಗೆ ಒಂದು ಬುಕ್ಕಲ್ಲಿ ಡಕ್ ಇತ್ತು, ಅದರಲ್ಲೆಲ್ಲ ಆಯಿಲ್ ಪೇಂಟಿಂಗ್ ಎಲ್ಲ ಮಾಡಿಸಿದ್ದೀನಿ. ಹಾಗೆ ಒಂದೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇದ್ದೀನಿ ಅವನಿಗೆ. ನಂಗೆ ಸಿಗೋಷ್ಟು ಟೈಮು ಅವನ ಜೊತೆ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಾಕಿಗೆ ಬಂದು ತುಂಬಾ ಮಾತಾಡ್ತಾ ಇದ್ದ, ಅದಕ್ಕೆ ಕಳಿಸಿದ್ದೀನಿ ಹೊರಗಡೆ ಹೋಗಿ TV ನೋಡು ಅಂತ ಹೇಳಿ. ಸೊ ಈ ವಿಡಿಯೋನಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದು ಇದೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದೆ, ನನ್ನ ಜರ್ನಿ ಎಲ್ಲ ಹೇಗೆ ಹೋಗ್ತಿತ್ತು ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಯಾಕೆ ಅಂತಂದರೆ ಅದು ನನಗೊಂದು ಪಾಠನೂ ಆಗುತ್ತೆ, ಹಾಗೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರ್ಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಂಬ್ತೀನಿ. ಅದಕ್ಕೋಸ್ಕರನೇ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಕೆಲವೊಂದು ಕಂಟೆಂಟ್ಸ್ ಎಲ್ಲ ಇದೆ, ಬಟ್ ಅದನ್ನು ಪ್ರಾಪರಾಗಿ ಶೂಟ್ ಮಾಡೋ ಟೈಮಿಂಗ್ಸ್ ಆಗಿರ್ಬೋದು, ಹಾಗೆ ನನಗೆ ಅಷ್ಟು ಫ್ರೀ ಸಿಗ್ತಿಲ್ಲ ನನಗೆ. ಎಸ್ಪೆಷಲಿ ಅದೇ ಮೇಯ್ನ್ ರೀಸನ್ನು ನನ್ನ ವಿಡಿಯೋ ಕನ್ಸಿಸ್ಟೆನ್ಸಿಯಾಗಿ ಇಲ್ಲದೆ ಇರೋಕ್ಕೆ. ನಾನು ಯಾವಾಗ ಫ್ರೀಯಾಗಿ ಇರ್ತೀನಿ ಅಂತಂದರೆ ನನಗೇನಾದರೂ ಹೆಲ್ತ್ ಇಶ್ಯೂಸ್ ಆಗಿದ್ದರೆ, ಹುಷಾರಿಲ್ಲದೆ ಇದ್ದರೆ, ಕಂಪ್ಲೀಟಾಗಿ ನಿದ್ದೆ ಮಾಡೋದಾಗಿರ್ಬೋದು, ರೆಸ್ಟ್ ಮಾಡೋದಾಗಿರ್ಬೋದು, ಆವಾಗಲೇ ನಾನು ಫ್ರೀಯಾಗಿರೋದು. ಕೆಲಸ ತುಂಬಾ ಇರುತ್ತೆ. ಕೆಲವೊಂದು ಟೈಮಲ್ಲಿ ನನಗೆ ಕಚ್ಚಿ ಮೈಂಡಲ್ಲಿ ಇದ್ದಾಗ ವಿಡಿಯೋ ನಾನು ಪ್ರಾಪರಾಗಿ ಮಾಡಿ ಏನಂದರೆ ಅದು ಹಾಕೋಕ್ಕಾಗಲ್ಲ, ಪ್ರಾಪರಾಗಿ ಮಾಡಬೇಕು. ಅದಕ್ಕೋಸ್ಕರನೇ ನಾನು ವಿಡಿಯೋನ ಸ್ಟಾಪ್ ಮಾಡಿರ್ತೀನಿ. ಈಗ 12 days ಆಗಿದೆ ವಿಡಿಯೋ ಹಾಕಿ. ಇವತ್ತು ವಿಡಿಯೋ ಹಾಕ್ತಿದ್ದೀನಿ, ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ಹೇಗೆ ನನ್ನ ಏನಾದರೂ ಸಜೆಷನ್ಸ್ ಇದ್ದರೆ ನನಗೆ ತಿಳಿಸ್ಕೊಡಿ, ಹೇಗೆ ಹೋಗ್ತಿದೆ ನನ್ನ ಚಾನೆಲ್ ಅಂತ. ತುಂಬ ದಿವಸದಿಂದ ನೋಡ್ತಾ ಬರ್ತಾ ಇದ್ದೀರಲ್ಲ, ಅವರೆಲ್ಲ ನನಗೆ ಸ್ವಲ್ಪ ಸಜೆಸ್ಟ್ ಮಾಡಿ. ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ,
ಕೆಲವರು ಅನ್ಕೊಂತಾರೆ ನನ್ನ ಲೈಕ್ ಫ್ಯಾಮಿಲಿ ಸೈಡ್ ಆಗಿರ್ಬೋದು, ಫ್ರೆಂಡ್ ಬ್ಯಾಕ್ಗ್ರೌಂಡಲ್ಲಿ ಆಗಿರ್ಬೋದು, ಸೊ ಎಲ್ಲ ನಾವೇ ಸಬ್ಸ್ಕ್ರೈಬ್ ಮಾಡಿದ್ವಿ, ಫ್ರೆಂಡ್ಸು ಫ್ಯಾಮಿಲೀಸು ಗೊತ್ತಿರೋರೇ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂತ ಅನ್ಕೋತಿರಲ್ಲ. ಸೊ 2000 ಮೆಂಬರ್ಸ್ ನನಗೆ ಫ್ರೆಂಡ್ಸು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಇಲ್ಲ. ನನಗೆ ಅಷ್ಟು ಜನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಯಾರು ಇಲ್ಲ ನನಗೆ. ಇದರಲ್ಲಿ ನನಗೆ ಗೊತ್ತಿಲ್ಲದೆ ಇರೋರು ತುಂಬ ಜನ ಲೈಕ್ ಮೈಸೂರಿಂದ ಆಗಿರ್ಬೋದು, ಮತ್ತು ನನಗೆ ದುಬೈಯಿಂದ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ಹಾಗೆ ಕೋಲ್ಕತ್ತಾಯಿಂದ ಒಂದು ಸಬ್ಸ್ಕ್ರೈಬರ್ ಇದ್ದಾರೆ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅವ್ರು ನನಗೆ ಕಮೆಂಟ್ ಮಾಡಿರ್ತಾರೆ, ಐ ಆಮ್ ಯುವರ್ ನ್ಯೂ ಸಬ್ಸ್ಕ್ರೈಬರ್ ಫ್ರಮ್ ದಿಸ್ ಪ್ಲೇಸ್ ಅಂತ ಹೇಳಿ. ಸೊ ಐ ಆಮ್ ಸೋ ಹ್ಯಾಪಿ. ಅವ್ರಿಗೋಸ್ಕರ ಆದರೂ ನಾನು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೋಸ್ಕರನೂ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಏನು ಅವ್ರಿಗೆ ಮಾತ್ರ ಹಾಕ್ತೀರಾ ನನಗೆ ಹಾಕಲ್ವಾ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ನನ್ನ ಹೆಲ್ತ್ ಸಪೋರ್ಟ್ ಮಾಡಿದಷ್ಟು ಮತ್ತು ನನಗೆ ಎಷ್ಟು ಫ್ರೀ ಟೈಮ್ ಸಿಗುತ್ತೋ ಅದ್ರ ಬೇಸಿಸ್ ಮೇಲೆ ನಾನು ವಿಡಿಯೋ ಹಾಕ್ತಾ ಹೋಗ್ತೀನಿ. ಸೊ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.